In this class, we will learn about the software and its types. Chapter 3, Computer. Chapter 3, Software and its types, page number 224. See, software, computer software or just the software is a collection of computer programs and related data that provides the instructions for telling a computer what to do and how to do it. ಸಾಫ್ಟ್ವೇರ್ ಅಂದರೆ ಕಲೆಕ್ಷನ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡೇಟಾ. ಕಲೆಕ್ಷನ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ ಆ್ಯಂಡ್ ರಿಲೇಟೆಡ್ ಡೇಟಾ. ಸಾಫ್ಟ್ವೇರ್ refers to one or more computer program and data held in storage of computer for same reason. ಸೇಮ್ ರೀಸನ್ ಅಂದರೆ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ, ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಇದು ಒಂದೇ ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿರಬೇಕಂತಿಲ್ಲ, ಒಂದಕ್ಕಿಂತ ಹೆಚ್ಚು ಕೂಡ ಆಗಿರ್ಬೋದು. ಇನ್ ಅದರ್ ವರ್ಡ್ಸ್, ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್, ಆಲ್ರೆಡಿ ಸೆಟ್ ಆಗಿರುವಂಥದ್ದು, ಸೆಟ್ ಆಫ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರೊಸೀಜರ್ಸ್. algorithm is for mathematical calculation and its documentation ಅಂದರೆ ದಾಖಲು ಮಾಡುವಂಥದ್ದು. ಡಾಕ್ಯುಮೆಂಟೇಷನ್ ಕನ್ಸರ್ನ್ಡ್ ವಿತ್ ದ ಆಪರೇಷನ್ ಆಫ್ ಡೇಟಾ ಪ್ರೊಸೆಸಿಂಗ್ ಸಿಸ್ಟಮ್. ಡೇಟಾ ಪ್ರೊಸೆಸಿಂಗ್ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ನ ಮಧ್ಯದಲ್ಲಿ ನಡೆಯುವಂಥದ್ದು ಡೇಟಾ ಪ್ರೊಸೆಸಿಂಗ್. ಕಂಪ್ಯೂಟರ್ ಸಾಫ್ಟ್ವೇರ್ ಈಸ್ ಸೋ ಕಾಲ್ಡ್ ಟು ಡಿಸ್ಟಿಂಗ್ವಿಷ್ ಇಟ್ ಫ್ರಮ್ ಕಂಪ್ಯೂಟರ್ ಹಾರ್ಡ್ವೇರ್. Hardware and software is different, which encompasses the physical interconnection and the devices required to store and execute the software. Now, ಸಾಫ್ಟ್ವೇರನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ, ಅಂದರೆ ಈಗ ನಾವು ಏನಾದರೂ ಒಂದು ವರ್ಕ್ ಕೊಟ್ಟಾಗ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳ ಇಂಟರ್ ಕನೆಕ್ಷನ್ ಇರುತ್ತೆ. ಎ ಕಂಪ್ಯೂಟರ್ ಹ್ಯಾಸ್ ಟೂ ಮೇನ್ ಪಾರ್ಟ್ಸ್, ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. Hardware are the physical part of the computer. The name it says hardware are the physical part ಅಂದರೆ ಅದರ ಫಿಸಿಕಲ್ ಬಾಡಿ ಏನಿರುತ್ತೆ ಅದು, and we can touch and feel them. But software is not like that. The hardware cannot do anything by itself. Hardware is just like a body. So it requires the service of a logical component that acts as a brain warehouse of computer. So without software, hardware is just like a brain without body. So logical component is nothing but the software. So software ಇಲ್ಲದೆ ಹಾರ್ಡ್ವೇರ್ ಏನು ಕೆಲಸ ಮಾಡಲಿಕ್ಕೆ ಆಗಲ್ಲ. It controls the computer hardware parts and makes them operational. ಕಂಪ್ಯೂಟರ್ ಆಪರೇಟ್ ಮಾಡಬೇಕಂದ್ರೆ ಸಾಫ್ಟ್ವೇರ್ ಬೇಕಾಗುತ್ತೆ. ಸೊ ದಸ್ ವಿ ಕ್ಯಾನ್ ಸೇ ದ್ಯಾಟ್ ಹಾರ್ಡ್ವೇರ್ ವಿತೌಟ್ ಸಾಫ್ಟ್ವೇರ್ ಇಸ್ ಎ ಕಂಪ್ಯೂಟರ್ ಈಸ್ ಈಕ್ವಲೆಂಟ್ ಟು ಎ ಹ್ಯೂಮನ್ ಬಾಡಿ ವಿತೌಟ್ ಬ್ರೈನ್. ಬ್ರೈನ್ ಅಂದರೆ ಅಲ್ಲಿ ಇಂಟರ್ನಲ್ ಏನು ಅಂದರೆ ಇಲ್ಲದೆ ಇದ್ದಾಗ ಹಾರ್ಡ್ವೇರ್ ಯೂಸ್ ಆಗೋದಿಲ್ಲ. ಸೊ ಸಾಫ್ಟ್ವೇರ್ ಈಸ್ ದ ಪಾರ್ಟ್ ಆಫ್ ಕಂಪ್ಯೂಟರ್ ವಿಚ್ controls it to give us the maximum amount of output. ನಾವು ಇನ್ಪುಟ್ಗೆ ಸರಿಯಾದ ಔಟ್ಪುಟ್ ಕೊಡಬೇಕಂದ್ರೆ ಅಲ್ಲಿ ಸಾಫ್ಟ್ವೇರ್ ಇರಬೇಕಾಗತ್ತೆ. ಸೊ ಎ ಕಂಪ್ಯೂಟರ್ ವರ್ಕ್ಸ್ ವೆರಿ ಸಿಸ್ಟಮ್ಯಾಟಿಕಲಿ ಥ್ರೂ ಸಮ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ವಿಚ್ ಇಸ್ ಕಾಲ್ಡ್ ಪ್ರೋಗ್ರಾಮ್. ಸೊ ಕಂಪ್ಯೂಟರ್ ವರ್ಕ್ ಮಾಡೋದು, ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡೋದು ಈ ಪ್ರೋಗ್ರಾಮ್ಗಳ ಆಧಾರದ ಮೇಲೆ. ಫಾರ್ ಎಕ್ಸಿಕ್ಯೂಷನ್ ಆಫ್ ಮೆನಿ ಜಾಬ್ಸ್ ರಿಲೇಟೆಡ್ ಟು ಒನ್ ಅನದರ್ ಇನ್ ಎ ಸ್ಪೆಸಿಫಿಕ್ ಏರಿಯಾ ವಿ ನೀಡ್ ಮೋರ್ ದ್ಯಾನ್ ಒನ್ ಪ್ರೋಗ್ರಾಮ್. ಒಂದಕ್ಕಿಂತ ಹೆಚ್ಚು ಪ್ರೋಗ್ರಾಮ್ಗಳು ಬೇಕಾಗ್ಬೋದು ಅಂಥ ಸಂದರ್ಭಗಳಲ್ಲಿ. ಸೊ ವಿ ಹ್ಯಾವ್ ಟು ಫೀಡ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ಟು ಪರ್ಫಾರ್ಮ್ ದ್ಯಾಟ್ ವರ್ಕ್. ಒಂದು ಪರ್ಟಿಕ್ಯುಲರ್ ಒಂದೇ ವರ್ಕಿಗೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ ಬೇಕಾಗುತ್ತೆ, ಯಾವುದಾದ್ರೂ ಜಾಬ್ ಅಥವಾ ಬೇರೆ ಯಾವುದಾದ್ರೂ ಕಂಪನಿಗೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ಗಳು. ಸೊ ದಿಸ್ ಸೆಟ್ ಆಫ್ ಪ್ರೋಗ್ರಾಮ್ ಈಸ್ ಕಾಲ್ಡ್ ಸಾಫ್ಟ್ವೇರ್. ಸೊ ಪರ್ಟಿಕ್ಯುಲರ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿರುತ್ತೆ ಹೆಚ್ಚಾಗಿ. Types of software. Here, software is a set of instructions that tell the computer step by step how to perform particular task. There are three types of softwares in use: operating or system software, programming software, and application software. Here, software. There are three types.
system software or operating software, programming software, and application software. See, these are the three important types: system software, programming software, and application software. System software or operating software, OS what we say. OS ಅಂತ ಏನು ಕರಿತೀವಿ ಅದನ್ನ operating software. System software and application software are computer programs. The system software also installed during the installation of the operating system. However, the application software utilizes the capabilities of the computer on which it is installed. Operating system ಅಲ್ಲಿ ಫಸ್ಟ್ ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡಿರ್ತಾರೆ, ಅದರ ಬೇಸ್ ಮೇಲೆ ಅದರ ಹೆಲ್ಪ್ನಿಂದ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಯೂಸ್ ಮಾಡ್ಬೋದು. ಸಿಸ್ಟಮ್ ಸಾಫ್ಟ್ವೇರ್ ಇಲ್ಲಿ ಪಿಕ್ಚರಲ್ಲಿ ನೋಡ್ಬೋದು, ಯೂಸರ್, ಅಪ್ಲಿಕೇಶನ್, ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಹಾರ್ಡ್ವೇರ್, ರಿವರ್ಸ್ ಹೀಗಾಗುತ್ತೆ. ಯೂಸರ್ ಅಪ್ಲಿಕೇಶನ್ ಮೂಲಕ ಆಪರೇಟಿಂಗ್ ಸಿಸ್ಟಮ್ ಇಂದ ಹಾರ್ಡ್ವೇರ್ನ ಯೂಸ್ ಮಾಡಿದ್ರೆ ಹಾರ್ಡ್ವೇರ್, ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್, ಅಗೇನ್ ಯೂಸರ್, ಇನ್ಪುಟ್ ಔಟ್ಪುಟ್ ಇನ್ ದಟ್ ವೇ. ಸಿಸ್ಟಮ್ ಸಾಫ್ಟ್ವೇರ್ ಇದು the programs and the files that comprise the operating system are called system software. It includes files and programs together. System software is a computer software designed to operate the computer hardware to provide basic functionality and a platform for running application software. ಅಪ್ಲಿಕೇಶನ್ಗಳು ರನ್ ಆಗಬೇಕಂದ್ರೆ ಬೇಸಿಕ್ ಸಿಸ್ಟಮಲ್ಲಿ ಇನ್ಸ್ಟಾಲ್ ಆಗಿರೋ ಸಾಫ್ಟ್ವೇರ್ ಬೇಕಾಗುತ್ತೆ. So that is system software, and that is basic also. System software includes device, drivers, operating system, servers, utilities and Windows system. ಇಷ್ಟು ಕೂಡ ಸಿಸ್ಟಮ್ ಸಾಫ್ಟ್ವೇರ್ ಇನ್ಕ್ಲೂಡ್ ಆಗಿರುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ is responsible for managing variety of independent hardware components so that they can work together harmoniously. ಅಂದರೆ ಇದೊಂಥರ ಸೆಟ್ಟಿಂಗ್, ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಇದ್ದಾಗೆ ಎಲ್ಲ ಬೇಸಿಕ್ ಆಪರೇಷನ್ ಮಾಡಲಿಕ್ಕೆ ಬೇಕಾಗುವಂಥದ್ದು ಸಿಸ್ಟಮ್ ಸಾಫ್ಟ್ವೇರ್. ಇಟ್ಸ್ ಪರ್ಪಸ್ is to unburden the application software programmer for the often complex details of the particular computer being used, including such accessories as communication devices, printers, device reader, displays and keyboard, and also the partition the computer's resource such as memory and processor time in a safe and stable manner. ಅಂದರೆ ಈ ಸೇಫ್ ಆಗಿ ಅದನ್ನು ನಾವು ಕಂಪ್ಯೂಟರ್ನ ಯೂಸ್ ಮಾಡೋದು, ಅಂದರೆ ಯಾವುದೇ ಮಾಲ್ವೇರ್ಗಳು ಬರದೇ ಇದ್ದ ಹಾಗೆ. ಸಿಸ್ಟಮ್ ಸಾಫ್ಟ್ವೇರ್ ಈಸ್ ಆಲ್ಸೋ ಕಾಲ್ಡ್ ಲೋ ಲೆವೆಲ್ ಸಾಫ್ಟ್ವೇರ್, ಅಂದರೆ ಬೇಸಿಕ್ ಸಾಫ್ಟ್ವೇರ್ ಅದು ಇರಲೇಬೇಕಾಗಿರ್ತಾರೆ. ವಿತೌಟ್ ಸಿಸ್ಟಮ್ ಸಾಫ್ಟ್ವೇರ್ ನಮಗೆ ಕಂಪ್ಯೂಟರ್ ಹಾರ್ಡ್ವೇರ್ನ ಯಾವುದೇ ಕಂಪ್ಯೂಟರ್ನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಲೋ ಲೆವೆಲ್ ಸಾಫ್ಟ್ವೇರ್ ಆಸ್ ಇಟ್ ರನ್ಸ್ ಎಟ್ ಮೋಸ್ಟ್ ಬೇಸಿಕ್ ಲೆವೆಲ್ ಆಫ್ ದ ಕಂಪ್ಯೂಟರ್. ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ ಇದ್ದಾಗ ನಾವು ಕಂಪ್ಯೂಟರ್ನ ಬೇಸಿಕಲ್ಲಿ ಯೂಸ್ ಮಾಡ್ಬೋದು. ಇಟ್ ಜಸ್ಟ್ ಕ್ರಿಯೇಟ್ಸ್ ಎ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಥ್ರೂ ವಿಚ್ ದ ಯೂಸರ್ ಕ್ಯಾನ್ ಇಂಟರಾಕ್ಟ್ ವಿತ್ ಹಾರ್ಡ್ವೇರ್. ನಾವು ಹಾರ್ಡ್ವೇರ್ ಜೊತೆ ಇಂಟರಾಕ್ಟ್ ಮಾಡಬೇಕಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಇರಲೇಬೇಕಾಗುತ್ತೆ. with the help of operating system. System software just runs at the back, so you don't need to bother about it. Andre background alli running aagta irutte system software. The system software provides an environment to run application software, and it controls the computer as well as the application installed on the machine. ಅಂದರೆ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ರನ್ ಆಗಬೇಕಂದ್ರೆ ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಬೇಕಾಗುತ್ತೆ. ವಿತೌಟ್ ಸಿಸ್ಟಮ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರನ್ನು ನಿಮ್ಗೆ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. Programming software includes tools
in the form of programs and application that software developers use to create, debug, maintain or otherwise support other programs and application. ಇದು ಬೇರೆ ಅಪ್ಲಿಕೇಶನ್ಗೆ ಪ್ರೋಗ್ರಾಮ್ಗೆ ಸಪೋರ್ಟ್ ಆಗಿರುವಂಥದ್ದು. ಇಲ್ಲಿ ಕ್ರಿಯೇಟ್ ಮಾಡೋದು ಅಂದರೆ ಸಾಫ್ಟ್ವೇರ್ ಡೆವಲಪರ್ಸ್ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಕ್ರಿಯೇಟ್ ಮಾಡಲಿಕ್ಕೆ, ಡೀಬಗ್ ಮಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ. ಇಟ್ಸ್ ಲೈಕ್ ಎ ಟೂಲ್ಸ್. Programs, the term usually refers to relatively simple programs such as compilers, debuggers, interpreters, linkers and text editors that can be combined together to accomplish a task. Much as one might use multiple hand tools to fix a physical object. Programming tools are intended to assist the programmer in writing computer program. Programming tools ಅಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಪ್ರೋಗ್ರಾಮರ್ ಇನ್ ರೈಟಿಂಗ್ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಬರಲಿಕ್ಕೆ ಆ್ಯಂಡ್ ದೇ ಮೇ ಬಿ ಕಂಬೈನ್ಡ್ ಇನ್ ಆ್ಯನ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ IDE ಅಂತ ಕರಿತೀವಿ ಅದನ್ನು, ಟು ಮೋರ್ ಈಸಿಲಿ ಮ್ಯಾನೇಜ್ ಆಫ್ ಆಲ್ ದೀಸ್ ಫಂಕ್ಷನ್ಸ್. ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ನಾವು ಕಂಪಲ್ಸರಿ ಇರಲೇಬೇಕಂತೇನಿಲ್ಲ, ನಾವು ಬೇಕಾದರೆ ಪರ್ಟಿಕ್ಯುಲರ್ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು. ದ ಸಬ್ ಕ್ಲಾಸ್ ಆಫ್ ದ ಕಂಪ್ಯೂಟರ್ ಪ್ರೋಗ್ರಾಮ್ ವಿಚ್ ಯುಟಿಲೈಸಸ್ ದ ಕೆಪಾಬಿಲಿಟೀಸ್ ಆಫ್ ದ ಕಂಪ್ಯೂಟರ್ ಈಸ್ ಕಾಲ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಹಿಯರ್ ಮೀನ್ಸ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ದ ಇಂಪ್ಲಿಮೆಂಟೇಷನ್. ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರನ್ನು ಯೂಸ್ ಮಾಡ್ತೀವಿ. ಅಂದರೆ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ನಾವು ಬೇರೆ ಡೌನ್ಲೋಡ್ ಮಾಡಿಕೊಂಡು ಬೇಕಂದ್ರೆ ಯೂಸ್ ಮಾಡ್ಬೋದು. ದ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಇನ್ಕ್ಲೂಡ್ ಮೀಡಿಯಾ ಪ್ಲೇಯರ್. ಮೀಡಿಯಾ ಪ್ಲೇಯರ್ ಅಂದರೆ ನಾವು ಏನಾದರೂ ಮೀಡಿಯಾವನ್ನು ಪ್ಲೇ ಮಾಡಲಿಕ್ಕೆ ಬೇಕಾದಾಗ ಮಾತ್ರ ಅದನ್ನು ಯೂಸ್ ಮಾಡ್ತೀವಿ, ಅದು ಬೇಡದೇ ಇದ್ದಾಗ ಅದನ್ನು ಆಫ್ ಮಾಡ್ತೀವಿ. Spreadsheets and word processors also, particular purpose. When multiple of applications are packaged together, then it is called application suite. ಅಂದರೆ ತುಂಬ ಅಪ್ಲಿಕೇಶನ್ಗಳು ಒಂದೇ ಸೂಟಲ್ಲಿ, ಒಂದೇ ಪ್ಯಾಕೇಜಲ್ಲಿ ಸಿಗುವಾಗ ಅದನ್ನು ಅಪ್ಲಿಕೇಶನ್ ಸೂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಬಂದಾಗ ಅದರಲ್ಲಿ ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್ ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. There is a common user interface in each application suite which makes it easier for user to learn different applications. In some cases such as Microsoft Office, the various application programs have the ability to interact with each other. ಅಂದರೆ ಒಂದಕ್ಕೊಂದು ಇಂಟರ್ಕನೆಕ್ಷನ್ ಇರುತ್ತೆ. This facility is very handy for the users. ತುಂಬ ಈಸಿಯಾಗಿ ನಾವು ಅದನ್ನು ಯೂಸ್ ಮಾಡ್ಬೋದು. For example, a user can embed the spreadsheet in a word processor using the application software. Application software ಮೂಲಕ ನಾವು ಅದನ್ನು ಸ್ಪ್ರೆಡ್ಶೀಟ್ಗಳನ್ನ ಯೂಸ್ ಮಾಡ್ಬೋದು. ಇಟ್ ಹೆಲ್ಪ್ಸ್ ದ ಯೂಸರ್ ವರ್ಕ್ ಫಾಸ್ಟರ್, ಮೋರ್ ಎಫಿಷಿಯೆಂಟ್ಲಿ ಆ್ಯಂಡ್ ದಸ್ ಪ್ರೊವೈಡ್ಸ್ ಮೋರ್ ಪ್ರೊಡಕ್ಟಿವಿಟಿ ದ್ಯಾನ್ ಮ್ಯಾನ್ಯಲ್ ಪರ್ಫಾರ್ಮೆನ್ಸ್. ತುಂಬ ಫಾಸ್ಟಾಗಿ, ಎಫಿಷಿಯೆಂಟಾಗಿ, ಯಾವುದೇ ಸಮಯ ವೇಸ್ಟ್ ಆಗದೇ ನಾವು ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಅದರ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಇರುತ್ತೆ, ಪರ್ಫಾರ್ಮೆನ್ಸ್ ಕೂಡ ಮ್ಯಾನ್ಯಲ್ ಪರ್ಫಾರ್ಮೆನ್ಸ್ಗಿಂತ ಜಾಸ್ತಿ ಇರುತ್ತೆ. Application software cannot run without the presence of system software. System software ಇಲ್ಲದೇ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಯೂಸ್ ಆಗೋದಿಲ್ಲ, ಅದನ್ನ ರನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಮತ್ತೆ ಎರಡು ಟೈಪ್ ಇರುತ್ತೆ, ಜನರಲ್ ಪರ್ಪಸ್ ಸಾಫ್ಟ್ವೇರ್ ಮತ್ತು ಜನರಲ್ ಪರ್ಪಸ್ ಸಾಫ್ಟ್ವೇರ್ ಅಂಡ್ specific or special purpose. General purpose application software and special purpose application software ಅಂತ ಮತ್ತೆ 2 ಟೈಪ್ಸ್ ಬರುತ್ತೆ. ಜನರಲ್ ಪರ್ಪಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ ಬಂದಾಗ ದೀಸ್ ಆರ್ ಕಾಲ್ಡ್ ಪ್ಯಾಕೇಜ್ ಸಾಫ್ಟ್ವೇರ್ ಆರ್ ಕಮರ್ಷಿಯಲ್ ಸಾಫ್ಟ್ವೇರ್. ಅದನ್ನು ಪ್ಯಾಕೇಜ್ ಸಾಫ್ಟ್ವೇರ್ ಅಂತ ಕರಿತೀವಿ ಅಥವಾ ಕಮರ್ಷಿಯಲ್ ಸಾಫ್ಟ್ವೇರ್ ಅಂತ ಕರಿತೀವಿ. ಯಾಕಂದರೆ ಸಿಂಗಲ್ ಸಾಫ್ಟ್ವೇರ್ ಕ್ಯಾನ್ ಬಿ ಅಪ್ಲೈ ಟು ಎ ವೈಡ್ ವೆರೈಟಿ ಆಫ್ ಟಾಸ್ಕ್. ಒಂದೇ ಸಾಫ್ಟ್ವೇರು ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡುತ್ತೆ. ಅಪ್ಲೈ ಟು ವೈಡ್ ವೆರೈಟಿ ಆಫ್ ಟಾಸ್ಕ್, ಒಂದಕ್ಕಿಂತ ಹೆಚ್ಚು ತುಂಬ ಟಾಸ್ಕ್ಗಳನ್ನು ಒಂದೇ ಸಾಫ್ಟ್ವೇರ್ ಮುಖಾಂತರ ನಾವು ಅದರ ಸಾಲ್ವ್ ಮಾಡ್ಬೋದು. ಬೈ ಯೂಸಿಂಗ್ ಸಚ್ ಸಾಫ್ಟ್ವೇರ್ ಎ ಯೂಸರ್ ಕ್ಯಾನ್ ಫುಲ್ಫಿಲ್ ಹಿಸ್ ಆರ್ ಹರ್ ಜನರಲ್ ನೀಡ್ಸ್. ಬೇಸಿಕಲಿ ಜನರಲಿ
ಅದು ಒಂದೇ ಸಾಫ್ಟ್ವೇರ್ ಮೂಲಕ ನಾವು ಒಂದಕ್ಕಿಂತ ಹೆಚ್ಚು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡ್ಬೋದು. ಜನರಲ್ ಪರ್ಪಸ್ ಸಾಫ್ಟ್ವೇರ್ ಇನ್ಕ್ಲೂಡ್ಸ್ ಎಮ್ ಎಸ್ ಆಫೀಸ್ ಅಂತ, ಅದರಲ್ಲಿ ಬಂಡಲ್ ಆಫ್ ಅಪ್ಲಿಕೇಶನ್ಸ್ ಇರುತ್ತೆ. ಕೋರಲ್ ಡ್ರಾ, ಅಡೋಬ್ InDesign CS5, ಅಡೋಬ್ ಫೋಟೋಶಾಪ್ CS5 ಎಟ್ಸೆಟ್ರಾ. ಇವೆಲ್ಲ ಒಂದೊಂದು ಸಿಂಗಲ್ ಸಾಫ್ಟ್ವೇರ್ ಪ್ಯಾಕೇಜ್ ಇವೆಲ್ಲ. ಸೊ ಇಟ್ಸ್ ಯೂಸ್ ಟು ಕಂಪ್ಲೀಟ್ bundle of tasks. Special purpose application software, the software that is designed, particular name it's a special purpose, so it is designed to perform a special task is known as special purpose application software. And they particularly specially ಒಂದೇ ಥರದ ಪರ್ಪಸ್ಗಳನ್ನ ನಾವು ಅದರ ಟಾಸ್ಕ್ಗಳನ್ನ ಮಾಡಲಿಕ್ಕೆ ಸ್ಪೆಷಲ್ ಪರ್ಪಸ್ ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಕಸ್ಟಮ್ ಸಾಫ್ಟ್ವೇರ್. The software can perform only one task for which it has been designed. ಒಂದೇ ಟಾಸ್ಕ್ಗೆ ಸಂಬಂಧಪಟ್ಟಾಗೆ ಅದನ್ನು ಡಿಸೈನ್ ಮಾಡಿರ್ತಾರೆ. ಕಸ್ಟಮ್ ಸಾಫ್ಟ್ವೇರ್ ಫಾರ್ ದ ಟಾಸ್ಕ್ ಆಫ್ ಲಾರ್ಜ್ ಆರ್ಗನೈಸೇಷನ್ ಮೇ ಬಿ ಎಕ್ಸ್ಟ್ರೀಮ್ಲಿ ಕಾಂಪ್ಲೆಕ್ಸ್ ಆ್ಯಂಡ್ ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಟು ಡೆವಲಪ್. ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಅದನ್ನು ಕ್ರಿಯೇಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಇಟ್ಸ್ ಎ ಕಾಂಪ್ಲೆಕ್ಸ್ ಆ್ಯಂಡ್ ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಟು ಡೆವಲಪ್. ಅದನ್ನು ಡೆವಲಪ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದು ಕಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ ಅದನ್ನು. ಸೊ ಫಾರ್ ಎಕ್ಸಾಂಪಲ್, ಸಾಫ್ಟ್ವೇರ್ ಟು ಪ್ರೊಸೆಸ್ ಇನ್ವೆಂಟ್ರಿ ಕಂಟ್ರೋಲ್ ಅಂದರೆ ಅಕೌಂಟ್ಗೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್. ಸಾಫ್ಟ್ವೇರ್ ಟು ಮೈಂಟೈನ್ ಬ್ಯಾಂಕ್ ಅಕೌಂಟ್ಸ್ಗೆ ಸಂಬಂಧಪಟ್ಟ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಮಾಡಿರುವಂಥದ್ದು. ಸಾಫ್ಟ್ವೇರ್ ಯೂಸ್ಡ್ ಇನ್ ಏರ್ಲೈನ್ ಬುಕ್ಕಿಂಗ್ ಸಿಸ್ಟಮ್. ಇವೆಲ್ಲ ಕೂಡ ಸ್ಪೆಷಲ್ ಪರ್ಪಸ್ ಸಾಫ್ಟ್ವೇರ್ಗಳು, ಸ್ಪೆಷಲ್ ಪರ್ಪಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂದರೆ ಅದು ಸ್ಪೆಸಿಫಿಕ್ ಆಗಿ ಒಂದೇ ಟಾಸ್ಕನ್ನು ಮಾಡುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. System software and application software. It is set of program to control computer components and operations. ಅಂದರೆ ಬೇಸಿಕ್ ಪ್ರೋಗ್ರಾಮರು, ಸೆಟ್ ಆಫ್ ಪ್ರೋಗ್ರಾಮ್ ಟು ಕಂಟ್ರೋಲ್ ಕಂಪ್ಯೂಟರ್ ಕಾಂಪೊನೆಂಟ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಆಪರೇಟ್ ಮಾಡಲಿಕ್ಕೆ ಇದು ಬೇಕೇ ಬೇಕು, ಸಿಸ್ಟಮ್ ಸಾಫ್ಟ್ವೇರ್. ಇಟ್ ಈಸ್ ಯೂಸ್ಡ್ ಟು ಸಾಲ್ವ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ಸ್ ಆಫ್ ಯೂಸರ್. ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ಗಳಿಗೆ ಸಂಬಂಧಪಟ್ಟಾಗೆ ಈ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡುವಂಥದ್ದು. ಇಟ್ ಇಸ್ ಎ ಜನರಲ್ ಪರ್ಪಸ್ ಸಾಫ್ಟ್ವೇರ್. ಮೇನ್ಲಿ ಈ ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಕಂಪೇರ್ ಮಾಡಿದಾಗ ಇದು ಜನರಲ್ ಪರ್ಪಸ್ ಸಾಫ್ಟ್ವೇರ್. ಇಟ್ ಈಸ್ ಸ್ಪೆಸಿಫಿಕ್ ಪರ್ಪಸ್ ಸಾಫ್ಟ್ವೇರ್. ಅಂದರೆ ಇದು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲೇ ಜನರಲ್ ಪರ್ಪಸ್ ಮತ್ತು ಅಪ್ಲಿಕೇಶನ್ ಸ್ಪೆಷಲ್ ಪರ್ಪಸ್ ಅಂತಲೇ ಎರಡಿದೆ. ಆದರೆ ಬೇಸಿಕಲಿ ಇದಕ್ಕೆ ವೆನ್ ವಿ ಕಂಪೇರ್ಡ್ ದೀಸ್ ಟು, ಇಟ್ ಈಸ್ ಜನರಲ್ ಪರ್ಪಸ್ ಸಾಫ್ಟ್ವೇರ್, ಇಟ್ ಈಸ್ ಸ್ಪೆಸಿಫಿಕ್. ಇಟ್ ಎಕ್ಸಿಕ್ಯೂಟ್ಸ್ ಆಲ್ ದ ಟೈಮ್ ಇನ್ ಕಂಪ್ಯೂಟರ್ because it controls overall operation and components of the computer. It executes all the time. ಇದು ಎಲ್ಲ ಟೈಮು ಕಂಪ್ಯೂಟ್ರಲ್ಲಿ ರನ್ ಆಗ್ತಾ ಇರುತ್ತೆ. ನಾವು ಕಂಪ್ಯೂಟರ್ ಆನ್ ಮಾಡಿದಾಗಿಂದ ಆಫ್ ಮಾಡೋ ತನಕ. ಆ್ಯಂಡ್ ಆಲ್ಸೋ ಇಟ್ ರನ್ಸ್ ಇನ್ ದ ಬ್ಯಾಕ್ಗ್ರೌಂಡ್ ಆಲ್ಸೋ. ಇಟ್ ಎಕ್ಸಿಕ್ಯೂಟ್ಸ್ ಆಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ನಮಗಿದು ಯಾವಾಗ ಬೇಕಾಗುತ್ತೆ ಆವಾಗ ನಾವು ಅದನ್ನು ಯೂಸ್ ಮಾಡ್ಬೋದು, ಹಾಗೆ ಅದನ್ನು ಆಫ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, if we need to write a letter, we will open Microsoft Word application software. ನಮಗೇನಾದರೂ ಬರಲಿಕ್ಕೆ ಬೇಕಾದಾಗ ಮೈಕ್ರೋಸಾಫ್ಟ್ ವರ್ಡ್ ಅಪ್ಲಿಕೇಶನನ್ನು ಓಪನ್ ಮಾಡ್ಬೋದು. ಆ್ಯಂಡ್ ಆಫ್ಟರ್ ವಿ ಹ್ಯಾವ್ ರಿಟನ್ ಆ್ಯಂಡ್ ಪ್ರಿಂಟೆಡ್ ದ ಲೆಟರ್, ವಿ ವಿಲ್ ಕ್ಲೋಸ್ ಮೈಕ್ರೋಸಾಫ್ಟ್ ವರ್ಡ್. ನಮಗೆ ಬೇಕಾದಾಗ ಯೂಸ್ ಮಾಡಿ ಅದನ್ನು ಆಫ್ ಮಾಡುವಂಥದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್. ಎಲ್ಲ ಟೈಮಲ್ಲಿ ರನ್ ಆಗೋದಿಲ್ಲ. ದ ನಂಬರ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ಇಸ್ ಲೆಸ್ ದ್ಯಾನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ನಂಬರ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ತುಂಬ ಕಡಿಮೆ. ಆದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಮಚ್ ಮೋರ್ ದ್ಯಾನ್ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ಗಿಂತ ತುಂಬ ಜಾಸ್ತಿ ಇರುತ್ತೆ ಅಂದರೆ ಇನ್ ನಂಬರ್ಸ್. ಸಿಸ್ಟಮ್ ಸಾಫ್ಟ್ವೇರ್ ಇಸ್ ಅಸೆನ್ಷಿಯಲ್ ಫಾರ್ ಎ ಕಂಪ್ಯೂಟರ್ ಟು ವರ್ಕ್. ಇದು ತುಂಬ ಎಸೆನ್ಷಿಯಲ್. ಸಿಸ್ಟಮ್ ಸಾಫ್ಟ್ವೇರ್ ಕಂಪ್ಯೂಟರ್ಗೆ ಬೇಕೇ ಬೇಕು. ವಿತೌಟ್ ಸಿಸ್ಟಮ್ ಸಾಫ್ಟ್ವೇರ್ ಎ ಕಂಪ್ಯೂಟರ್ ಇಸ್ ಯೂಸ್ಲೆಸ್. ಅಂದರೆ ನಮ್ಗೆ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಲೈಕ್ ವಿತೌಟ್ ಲೈಫ್. We cannot use computer hardware without system software. ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲದೆ ಹಾರ್ಡ್ವೇರ್ ಯಾವ ಪಾರ್ಟ್ಗಳನ್ನು ಕೂಡ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ದಟ್ಸ್ ವೈ ವಿ ಇನ್ಸ್ಟಾಲ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ಫಸ್ಟ್ ಆಫ್ ಆಲ್ ಆಫ್ಟರ್ ಬೈಯಿಂಗ್ ಎ ನ್ಯೂ ಕಂಪ್ಯೂಟರ್. ಹೊಸದಾಗಿ ಕಂಪ್ಯೂಟರ್ ತಗೊಂಡಾಗ ಫಸ್ಟ್ ಅದಕ್ಕೆ ಸಿಸ್ಟಮ್ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ತಾರೆ.
ಅಪ್ಲಿಕೇಶನ್ ಸಾಫ್ಟ್ವೇರ್ ಈಸ್ ನಾಟ್ ಎಸೆನ್ಷಿಯಲ್ ಫಾರ್ ಎ ಕಂಪ್ಯೂಟರ್ ಟು ವರ್ಕ್. ಅಂದರೆ ಅದು ನಮಗೆ ಇರಲ್ಲ. ಯಾವ್ದು ಬೇಕಾದಾಗ ಮಾತ್ರ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ವಿ ನೀಡ್ ಟು ಪ್ಲೇ ಸಮ್ ಗೇಮ್ಸ್, then we buy a game CD or download games from internet and install in our computer. ನಮಗೇನಾದರೂ ಗೇಮ್ ಅಥವಾ ಯಾವುದಾದ್ರು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಯಾವುದಾದ್ರು ಅಪ್ಲಿಕೇಶನ್ ಬೇಕಾದಾಗ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಬೇಡದಿದ್ದಾಗ ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಅಪ್ಲಿಕೇಶನ್ ಸಾಫ್ಟ್ವೇರ್ ಎಕ್ಸಾಂಪಲ್ಸ್ ಫಾರ್ ಸಿಸ್ಟಮ್ ಸಾಫ್ಟ್ವೇರ್: ವಿಂಡೋಸ್, ಡಾಸ್, ಯೂನಿಕ್ಸ್, ಲಿನಕ್ಸ್ ಆ್ಯಂಡ್ ನಾರ್ಟನ್ ಆ್ಯಂಟಿವೈರಸ್. ಇವೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ ಬರುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಎಕ್ಸಾಂಪಲ್ಸ್ ಹಿಯರ್: MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಎಟ್ಸೆಟ್ರಾ. ಸೊ ಈ ಥರ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನು ನಾವು ಬೇಕಾದ್ರೆ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಅದರಿಂದ ಸಿಸ್ಟಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ಸಿಸ್ಟಮ್ ಸಾಫ್ಟ್ವೇರ್ ನಾವು ಅನ್ಇನ್ಸ್ಟಾಲ್ ಮಾಡಲಿಕ್ಕೆ ಬರೋದಿಲ್ಲ, ಅದು ಇರಲೇಬೇಕಾಗುತ್ತೆ. Here there are some fill in the blanks. A computer has two main parts, hardware and software. Second one, DOS without software in a computer is equivalent to human body without brain. Hardware without software. Hardware, software illದೆ ಇದ್ದರೆ ಅದು like human body without brain. So hardware. The programs and the files that comprise the operating system are called system software. So, system software. A computer works very systematically through some set of instructions which is called program. A computer works very systematically through some set of instructions which is called a program. There are three types of software in use: operating or system software, programming software, and application software. DOS is also called low level software as it runs at most basic level of the computer. Most basic level ಇರಲೇಬೇಕಾಗಿರುವಂಥದ್ದು ಸಿಸ್ಟಮ್ ಸಾಫ್ಟ್ವೇರ್. Seventh one, DOS software cannot run without the presence of system software. ಅಂದರೆ application software cannot run without the presence of system software. Eighth, application software can be grouped into two broad categories: general purpose software and special purpose software. ಇದು application software ಅಂತ. The software that is designed to perform a specific task is known as special purpose application software. Special purpose application software. A number of DOS software is much more than system software. Number of application software is much more than system software. System software ಗಿಂತ application softwareಗಳ ಸಂಖ್ಯೆ ಜಾಸ್ತಿ ಇರುತ್ತೆ. Tick and write the correct answer. Hardware are DOS parts of computer and we can touch and feel them. Hardware are physical part of a computer. Hardware ಅಂದರೆ ನಾವು ಅದನ್ನ ಟಚ್ ಮಾಡಬಾರ್ದು. The programs and the files that comprise the operating system are called system software. Program, files and related data. Files and the program and the file. DOS software cannot run without the presence of system software. Application software. Application software can be grouped into two broad categories. You know that. Write true or false. You can write, go through it, answer the following questions. Yes, that's it.